ಎಲ್ಲರಿಗೆ ನಮಸ್ಕಾರ. ಇವತ್ತು 25 ಫೆಬ್ರವರಿ 2026 25 ಫೆಬ್ರವರಿ 2026 ಇವತ್ತಿಂದ ನಾವು KGF ಡಿಸ್ಟ್ರಿಕ್ಟ್ ಪೊಲೀಸ್ ಲಿಮಿಟಲ್ಲಿ KGF ತಾಲೂಕು ಮತ್ತು ಬಂಗಾರಪೇಟೆ ತಾಲೂಕು ಇಲ್ಲಿ ITMS ಮತ್ತು ಇ ಚಾಲಾನ್ ತಂತ್ರಾಂಶ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ತಂತ್ರಾಂಶದಲ್ಲಿ ಯಾರು ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡ್ತಾರೆ, ಯಾರು ಹೆಲ್ಮೆಟ್ ಹಾಕ್ತಾ ಇಲ್ಲ, ಸೀಟ್ ಬೆಲ್ಟ್ ಹಾಕ್ತಾ ಇಲ್ಲ, ಟ್ರಿಪಲ್ ಲೈಟಿಂಗ್ ಮಾಡ್ತಾರೆ ಅಥವಾ ಬೇರೆ ಯಾವುದೇ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡ್ತಾರೆ, ಅವರ ಮೇಲೆ ನಾವು ಆನ್ಲೈನ್ ಫೈನ್ ಕ್ರಿಯೇಟ್ ಮಾಡ್ತೀವಿ. ಅವರು ಯಾರು ಉಲ್ಲಂಘನೆ ಮಾಡ್ತಾರೆ, ನಮ್ಮ ಸಿಬ್ಬಂದಿ ಯಾರು ಡ್ಯೂಟಿಯಲ್ಲಿ ಇರ್ತಾರೆ ಅವ್ರದ್ದು ಫೋಟೋ ತಗೊಳ್ತಾರೆ ಮತ್ತು ಅವ್ರದ್ದು ವೆಹಿಕಲ್ ನಂಬರ್ ನೋಟ್ ಮಾಡ್ತಾರೆ. ಮತ್ತು ನಾವು ಬೇರೆ ಬೇರೆ ಕಡೆ CCTV ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ. ಆ CCTVಯಿಂದ ಕೂಡ ಯಾರು ವೈಲೇಟ್ ಮಾಡ್ತಾರೆ ಅವ್ರದ್ದು ವೆಹಿಕಲ್ ಡೀಟೇಲ್ಸ್ ಕಲೆಕ್ಟ್ ಆಗುತ್ತೆ ಮತ್ತು ಫೋಟೋ ಕೂಡ ಕ್ಯಾಪ್ಚರ್ ಆಗುತ್ತೆ. ಈ ಚಾಲನ್ ತಂತ್ರಾಂಶದಲ್ಲಿ ಇದು ನಾವು ಲೋಡ್ ಮಾಡ್ತೀವಿ. ಆಮೇಲೆ ಆನ್ಲೈನ್ ಯಾರ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತೆ ಅವರಿಗೆ ಬೈ ಮೆಸೇಜ್ ಮುಖಾಂತರ ಅವರಿಗೆ ಇದು ಏನು ವೈಲೇಷನ್ ಮಾಡ್ತಾರೆ ಅವರಿಗೆ ನೋಟಿಸ್ ಹೋಗುತ್ತೆ. ಅವರು ಇದು ನೋಟಿಸ್ ಸಿಕ್ಕ ತಕ್ಷಣ 7 ದಿವಸ ಒಳಗಡೆ ನಮ್ಮ ಇದು ಫೈನ್ ಕಟ್ ಮಾಡಬೇಕಾಗತ್ತೆ. 7 ದಿವಸ ನಂತರ ಇದು ಏನು ಚಾಲಾನ್ ಕಟ್ ಆಗುತ್ತೆ ಅದು ಅವರು ಕೋರ್ಟಲ್ಲಿ ಕಟ್ ಮಾಡಬೇಕಾಗುತ್ತೆ. 7 ದಿವಸ ನಂತರ ಇಲ್ಲಿಂದ ನಾವು ಕೋರ್ಟ್ಗೆ ಫಾರ್ವರ್ಡ್ ಮಾಡ್ತೀವಿ. ಅವರು ಚಾಲಾನ್ ಅವರು ಕಟ್ ಮಾಡಿ ಅವರು ಜಾಸ್ತಿ ಅವ್ರ ಮೇಲೆ ಟ್ರಾಫಿಕ್ ವೈಲೇಷನ್ ಕೇಸ್ ಆದರೆ ನಾವು ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ARTOಗೆ ಬರ್ತೀವಿ. ಮತ್ತು ಮುಂದೆ ಅವರು ಏನು ವೆಹಿಕಲ್ ಇರುತ್ತೆ, ಯಾವ ವೆಹಿಕಲ್ ಮೇಲೆ ಚಾಲಾನ್ ಪೆಂಡಿಂಗ್ ಇರುತ್ತೆ ಅದು ವೆಹಿಕಲ್ ಮುಂದೆ ಮಾರಾಟ ಮಾಡಲಿಕ್ಕೆ ಡಿಫಿಕಲ್ಟಿ ಆಗುತ್ತೆ, ಮಾರಾಟ ಮಾಡಲಿಕ್ಕೆ ಪ್ರಾಬ್ಲಮ್ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಯಾವಾಗ ನಿಮ್ಮ ಮೇಲೆ ಚಾಲಾನ್ ಬಿದ್ದುತ್ತೆ ಇಮಿಡಿಯೇಟ್ಲಿ ಪೇ ಮಾಡಿ. ಯಾರ್ದು ಏನು ಅಬ್ಜೆಕ್ಷನ್ಸ್ ಇರುತ್ತೆ ಅದಕ್ಕೆ ಈ ಚಾಲಾನ್ ಪೋರ್ಟಲಲ್ಲಿ ಅವರಿಗೆ ಅವಕಾಶ ಇರುತ್ತೆ, ಅವರು ವೆರಿಫೈ ಮಾಡ್ಬೋದು. ಏನಾದರೂ ತಪ್ಪಾಗಿದೆ ಅಥವಾ ಏನಾದರೂ ಅವ್ರದ್ದು ಅಬ್ಜೆಕ್ಷನ್ ಇದೆ ಅಲ್ಲಿ ರೇಜ್ ಮಾಡ್ಬೋದು. ಈ ಆಫೀಸ್ಗೆ ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸ್ಗೆ ಬಂದು ಕೂಡ ಅದ್ರ ಬಗ್ಗೆ ಕೇಳ್ಬೋದು. ಅದು ಮತ್ತು ಕೋರ್ಟ್ಗೆ ಕೂಡ ಹೋಗಿ ಅವರು ಅಬ್ಜೆಕ್ಷನ್ ಮಾಡ್ಬೋದು. ಮತ್ತು ಇದು ಏನು ಮೆಸೇಜ್ ಹೋಗ್ತದೆ ಅದು .gov.in ಡೊಮೇನ್ ನೇಮಿಂದ ಬರುತ್ತೆ. ಅದಕ್ಕೆ ಡೂಪ್ಲಿಕೇಟ್ ಫೇಕ್ ಮೆಸೇಜಿಂದ ಕೂಡ ಎಚ್ಚರಿಕೆಯಾಗಿ ಇರಬೇಕು. ನಾವು ಒಂದು ಪ್ರೆಸ್ ನೋಟ್ ಕೂಡ ಕೊಡ್ತಾ ಇದ್ದೀವಿ. ಅಲ್ಲಿ ಒಂದು ಮಾದರಿ SMS ಏನಿರುತ್ತೆ ITMS chalan.parivahan.gov.in ಈ ಥರ ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಲಿಂಕ್ ಮಾಡಿ ನೀವು ನಿಮ್ಮದು ಚಾಲಾನ್ ಚೆಕ್ ಮಾಡ್ಬೋದು. ಆಮೇಲೆ ನೀವು ಪೇಮೆಂಟ್ ಮಾಡಲಿಕ್ಕೆ ಕೂಡ ಆಪ್ಷನ್ ಇರುತ್ತೆ. ಈಗ ಸದ್ಯಕ್ಕೆ ಪೇಮೆಂಟ್ ಮಾಡಲಿಕ್ಕೆ ನೀವು ನಮ್ಮ KGF ಜಿಲ್ಲಾ ಪೊಲೀಸ್ ಕಚೇರಿಗೆ ಬಂದು ಪೇಮೆಂಟ್ ಮಾಡ್ಬೋದು. ಸ್ವಲ್ಪ ದಿನ ನಂತರ ಆನ್ಲೈನ್ ಪೇಮೆಂಟ್ ಫೆಸಿಲಿಟಿ ಕೂಡ ಇರುತ್ತೆ. ಥ್ಯಾಂಕ್ ಯು.